ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 89ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಸೇಟಿವ್ ವರ್ಬ್ಸ್ಗಳ ಬಗ್ಗೆ ಕಲಿಯೋಣ. ಸರಿನಾ? ಹಲವಾರು ಕಾಸೇಟಿವ್ ಕ್ರಿಯಾಪದಗಳು ಇದ್ದಾವೆ, ಆದರೆ ನಾವು ಮುಖ್ಯವಾದಂತಹ 4 ಕಾಸೇಟಿವ್ ಕ್ರಿಯಾಪದಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಲಿಯೋಣ. ಸರಿನಾ? ಹ್ಯಾವ್, ಗೆಟ್, ಮೇಕ್ ಹಾಗೂ ಲೆಟ್. ಈಗ ಕಾಸೇಟಿವ್ ಕ್ರಿಯಾಪದಗಳು ಏನು ಹಾಗಂದರೆ ಯಾವಾಗ ಬಳಸ್ತೇವೆ ಅದನ್ನು ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ಕೊಡ್ತೇನೆ. ಐ ವಿಲ್ ವಾಶ್ ದ ಕಾರ್ ಅಂದರೆ ನಾನು ಕಾರನ್ನು ತೊಳೆಯುತ್ತೇನೆ ಅಂತ ಅಲ್ವಾ? ಐ ಅಂದರೆ ನಾನು, ವಾಕ್ಯದ ಸಬ್ಜೆಕ್ಟ್. ಕ್ರಿಯೆ ಮಾಡುವಂಥದ್ದು ನಾನೇ. ಕ್ರಿಯೆ ಏನು? ತೊಳೆಯುವಂಥದ್ದು. ತೊಳೆಯುವಂಥದ್ದು ನಾನೇ ತೊಳೆಯುವಂಥದ್ದು ಅಲ್ವಾ? ಐ ವಿಲ್ ವಾಶ್, ನಾನು ತೊಳೆಯುತ್ತೇನೆ, ಕ್ರಿಯೆಯನ್ನು ಮಾಡುವುದು ನಾನು. ಈಗ ಈ ವಾಕ್ಯ ನೋಡಿ, ಐ ವಿಲ್ ಗೆಟ್ ದ ಕಾರ್ ವಾಶ್ಡ್ ಅಂದರೆ ನಾನು ಕಾರನ್ನು ತೊಳೆಸುತ್ತೇನೆ ಅಂತ. ಇಲ್ಲಿ ನಾನು ತೊಳೆಯುವುದು ಅಲ್ಲ, ಕಾರನ್ನು ನಾನು ತೊಳೆಯುವುದಲ್ಲ, ನಾನು ಇನ್ನೊಬ್ಬರ ಹತ್ತಿರ ಕಾರನ್ನು ತೊಳೆಸುವಂಥದ್ದು. ಅಂದರೆ ತೊಳೆಯುವಂತಹ ಕ್ರಿಯೆ ಇನ್ನೊಬ್ಬರು ಯಾರೋ ಮಾಡ್ತಾರೆ, ಅವರ ಹತ್ತಿರ ನಾನು ಮಾಡಿಸ್ತೇನೆ. ಅರ್ಥ ಆಯ್ತಾ? ಸೊ ಈ ರೀತಿ ಹೇಳಲಿಕ್ಕೆ ನಾವು ಕಾಸೇಟಿವ್ ವರ್ಬ್ಗಳನ್ನು ಬಳಸುತ್ತೇವೆ. ಇಲ್ಲಿ ಐ ವಿಲ್ ಗೆಟ್ ವಾಶ್ಡ್ ಅಂದರೆ ನಾನು ತೊಳೆಸುತ್ತೇನೆ. ದ ಕಾರ್ ಅಂದರೆ ಕಾರನ್ನು. ಸರಿನಾ? ಯಾರೋ ಒಬ್ಬರು ಬೇರೆ ಯಾರ ಹತ್ರನೋ ಕೆಲಸವನ್ನು ಮಾಡಿಸ್ತಾರೆ ಅಂತ ಹೇಳಲಿಕ್ಕೆ ಕಾಸೇಟಿವ್ ಕ್ರಿಯಾಪದಗಳನ್ನು ಬಳಸುತ್ತೇವೆ. ಸರಿನಾ? ಈಗ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಈಗ ಕಾಸೇಟಿವ್ ಕ್ರಿಯಾಪದಗಳ ಕೆಲವೊಂದು ನಿಯಮಗಳನ್ನು ಹೇಳ್ತೇನೆ. ಸರಿನಾ? ಕಾಸೇಟಿವ್ ಕ್ರಿಯಾಪದಗಳನ್ನು ನಾವು ಎಲ್ಲ ಟೆನ್ಸ್ಗಳಲ್ಲಿಯೂ ಬಳಸಬಹುದು. ಉದಾಹರಣೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಐ ಹ್ಯಾಡ್ ದ ಕಾರ್ ವಾಶ್ಡ್ ಅಥವಾ ಐ ಗಾಟ್ ದ ಕಾರ್ ವಾಶ್ಡ್ ಅಂತ ಹೇಳ್ತೇವೆ. ಅಂದರೆ ನಾನು ಕಾರನ್ನು ತೊಳೆಸಿದೆ ಅಂತ. ಅಂದರೆ ತೊಳೆಸಿ ಆಯಿತು, ಭೂತಕಾಲ, ಪಾಸ್ಟ್. ನಾನು ಕಾರನ್ನು ತೊಳೆಸಿದೆ. ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಐ ವಿಲ್ ನಾಟ್ ಹ್ಯಾವ್ ದ ಕಾರ್ ವಾಶ್ಡ್ ಅಥವಾ ಐ ವಿಲ್ ನಾಟ್ ಗೆಟ್ ದ ಕಾರ್ ವಾಶ್ಡ್ ಅಂತ ಹೇಳ್ತೇವೆ. ಅಂದರೆ ನಾನು ಕಾರನ್ನು ತೊಳೆಸುವುದಿಲ್ಲ ಅಂತ. ಆಯ್ತಾ? ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಐ ಆಮ್ ಹ್ಯಾವಿಂಗ್ ದ ಕಾರ್ ವಾಶ್ಡ್ ಅಥವಾ ಐ ಆಮ್ ಗೆಟಿಂಗ್ ದ ಕಾರ್ ವಾಶ್ಡ್ ಅಂತ ಹೇಳ್ತೇವೆ. ಅಂದರೆ ನಾನು ಕಾರನ್ನು ತೊಳೆಸುತ್ತಾ ಇದ್ದೇನೆ ಅಂತ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಐ ವಾಸ್ ಹ್ಯಾವಿಂಗ್ ದ ಕಾರ್ ವಾಶ್ಡ್ ಅಥವಾ ಐ ವಾಸ್ ಗೆಟಿಂಗ್ ದ ಕಾರ್ ವಾಶ್ಡ್ ಅಂತ ಹೇಳ್ತೇವೆ. ಅಂದರೆ ನಾನು ಕಾರನ್ನು ತೊಳೆಸುತ್ತಾ ಇದ್ದೆ ಅಂತ. ಮೋಡಲ್ ವರ್ಬ್ಗಳನ್ನು ಬಳಸಿ ಕೂಡ ಹೇಳಬಹುದು ಈ ರೀತಿ. ಐ ಮೇ ಹ್ಯಾವ್ ದ ಕಾರ್ ವಾಶ್ಡ್ ಟುಮಾರೋ, ನಾನು ನಾಳೆ ಕಾರನ್ನು ತೊಳೆಸಬಹುದು. ಐ ಶುಡ್ ಗೆಟ್ ದ ಕಾರ್ ವಾಶ್ಡ್ ಬಿಫೋರ್ ದ ಟ್ರಿಪ್, ನಾನು
ಪ್ರಯಾಣದ ಮೊದಲು ಕಾರನ್ನು ತೊಳೆಸಬೇಕು. ಈ ರೀತಿ ಸರಿನಾ? ಸೊ ಬೇರೆ ಬೇರೆ ಟೆನ್ಸ್ಗಳಲ್ಲಿ ಅಂದರೆ ಕಾಲಗಳಲ್ಲಿ ನಾವು ಮೋಡಲ್ ವರ್ಬ್ಗಳನ್ನು ಬಳಸಬಹುದು. ನೆಕ್ಸ್ಟ್, ಹಿ ಹ್ಯಾಡ್ ದ ಕಾರ್ ವಾಶ್ಡ್ ಅಂದರೆ ಅವನು ಕಾರನ್ನು ತೊಳೆಸಿದ. ಯಾವ ಸಬ್ಜೆಕ್ಟ್ ಅನ್ನು ಬೇಕಾದರೂ ನಾವು ಬಳಸಬಹುದು. ಆಯ್ತಾ? ಯಾವ ಸಬ್ಜೆಕ್ಟ್ ಅನ್ನು ಬೇಕಾದರೂ ನಾವು ಬಳಸಬಹುದು. ಹಿ ಹ್ಯಾಡ್ ದ ಕಾರ್ ವಾಶ್ಡ್ ಅಂದರೆ ಅವನು ಕಾರನ್ನು ತೊಳೆಸಿದ. ಕವಿತಾ ವಿಲ್ ಗೆಟ್ ದ ಕಾರ್ ವಾಶ್ಡ್ ಅಂದರೆ ಕವಿತಾ ಕಾರನ್ನು ತೊಳೆಸುತ್ತಾಳೆ ಅಂತ. ದೇ ಶುಡ್ ಗೆಟ್ ದ ಕಾರ್ ವಾಶ್ಡ್ ಬಿಫೋರ್ ದ ಟ್ರಿಪ್ ಅವರು ಪ್ರಯಾಣದ ಮೊದಲು ಕಾರನ್ನು ತೊಳೆಸಬೇಕು. ಮೈ ಕಿಡ್ಸ್ ಆರ್ ಗೆಟಿಂಗ್ ದ ಕಾರ್ ವಾಶ್ಡ್ ನನ್ನ ಮಕ್ಕಳು ಕಾರನ್ನು ತೊಳೆಸುತ್ತಿದ್ದಾರೆ. ಈ ರೀತಿ ಯಾವ ಸಬ್ಜೆಕ್ಟ್ನ ಜೊತೆ ಬೇಕಾದರೂ ಬಳಸಬಹುದು. ಸರಿನಾ? ಬನ್ನಿ ಈಗ ನಾವು ವಾಕ್ಯಗಳನ್ನು ಹೇಗೆ ರಚಿಸಬೇಕು ಅದನ್ನು ಕಲಿಯೋಣ. ಮೊದಲು ಹ್ಯಾವ್ ಹಾಗೂ ಗೆಟ್ ಇವುಗಳ ಪ್ರಯೋಗ. ಹ್ಯಾವ್ ಹಾಗೂ ಗೆಟ್ ಇವುಗಳನ್ನು ಯಾವಾಗ ಬಳಸಬಹುದು ಅಂದರೆ ಯಾವುದೋ ಒಂದು ಕೆಲಸ ಮಾಡುವುದಕ್ಕೆ ಹಣ ನೀಡಿದರೆ, ನೀಡಿದಾಗ, ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಮತ್ತೊಬ್ಬರಿಗೆ ಹಣ ನೀಡಿದಾಗ ನಾವು ಹ್ಯಾವ್ ಅಥವಾ ಗೆಟ್ ಅನ್ನು ಬಳಸಬೇಕು. ಉದಾಹರಣೆಗಳನ್ನು ಕೊಡ್ತೇನೆ, ಆಯಿತಾ? ವಾಕ್ಯಗಳ ಸ್ಟ್ರಕ್ಚರ್ ಈ ರೀತಿ ಇರ್ತದೆ. ಮೊದಲು ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ನ ಪ್ರಕಾರ ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಗೆಟ್ ಬರಬೇಕು. ಆಮೇಲೆ ಏನೋ ಒಂದು ಬರಬೇಕು, ಸಮಥಿಂಗ್ ಅಂದರೆ ಏನೋ ಒಂದು ಬರಬೇಕು. ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಆಯಿತಾ? ಉದಾಹರಣೆಗೆ ಐ ಹ್ಯಾವ್ ದ ಕಾರ್ ವಾಶ್ಡ್ ಎವ್ರಿ ಸ್ಯಾಟರ್ಡೆ ಅಂದರೆ ನಾನು ಪ್ರತಿ ಶನಿವಾರ ಕಾರನ್ನು ತೊಳೆಸುತ್ತೇನೆ. ಸರಿನಾ? ಐ ಅನ್ನುವಂಥದ್ದು ಸಬ್ಜೆಕ್ಟ್, ಆಮೇಲೆ ಹ್ಯಾವ್ ಬಂದಿದೆ. ಇದು ಬಂದದ್ದು ಸಬ್ಜೆಕ್ಟ್ನ ಪ್ರಕಾರ. ಇಲ್ಲಿ ಹಿ ಬಂದಿದ್ರೆ ಇಲ್ಲಿ ಹ್ಯಾಸ್ ಬರಬೇಕಿತ್ತು ಅಷ್ಟೇ. ಆಯಿತಾ? ನೆಕ್ಸ್ಟ್ ದ ಕಾರ್ ಅಂದರೆ ಸಮಥಿಂಗ್, ಏನೋ ಒಂದು, ದ ಕಾರ್. ಆಯಿತಾ? ಸಮಥಿಂಗ್. ಆಮೇಲೆ ವಾಶ್ಡ್ ವರ್ಬಿನ ಮೂರನೇ ರೂಪ ವಾಶ್ಡ್. ಸರಿನಾ? ಐ ಹ್ಯಾವ್ ದ ಕಾರ್ ವಾಶ್ಡ್ ಅಂದರೆ ನಾನು ಕಾರನ್ನು ತೊಳೆಸುತ್ತೇನೆ ಅಂತ. ಯಾವಾಗ? ಎವ್ರಿ ಸ್ಯಾಟರ್ಡೆ, ಪ್ರತಿ ಶನಿವಾರ. ಸರಿನಾ? ಈಗ ಐ ಹ್ಯಾವ್ ದ ಕಾರ್ ವಾಶ್ಡ್ ಅಂದರೆ ನಾನು ಕಾರನ್ನು ತೊಳೆಸುತ್ತೇನೆ ಅಂತ. ಯಾರಿಂದ? ಯಾರು ಕಾರನ್ನು ತೊಳೆಯುತ್ತಾರೋ ಅವರಿಂದ. ಸರಿ ಅಲ್ವಾ? ಸರ್ವೀಸ್ ಸ್ಟೇಷನ್ನಿಗೆ ಕೊಟ್ಟು ಕಾರನ್ನು ತೊಳೆಸಬಹುದು. ಅಥವಾ ಬೇರೆ ಯಾರೋ ಕಾರನ್ನು ತೊಳೆಯುವವರು ಇರ್ತಾರೆ, ಅವರಿಗೆ ಕೊಟ್ಟು ತೊಳೆಸಬಹುದು. ಸರಿ ಅಲ್ವಾ? ಕಾರನ್ನು ತೊಳೆಯುವುದಕ್ಕೆ ನಾವು ಇನ್ನೊಬ್ಬರಿಗೆ ಹಣ ಕೊಡ್ತೇವೆ ಅಲ್ವಾ? ಈಗ ನಾವು ಕಾರನ್ನು ಸರ್ವಿಸ್ ಸ್ಟೇಷನ್ನಲ್ಲಿ ಬಿಟ್ಟರೆ ಕಾರನ್ನು ತೊಳೆದದ್ದಕ್ಕೆ ಇಷ್ಟು ದರ ಅಂತ ಇರ್ತದೆ, ಅದನ್ನು ನಾವು ಕೊಡ್ತೇವೆ ಅಲ್ವಾ? ಸೊ ಯಾವಾಗ ನಾವು ಕೆಲಸ ಮಾಡುವುದಕ್ಕೆ ಹಣ ಕೊಡ್ತೇವೋ ಆಗ ಹ್ಯಾವ್ ಅಥವಾ ಗೆಟ್ ಅನ್ನು ಬಳಸಬೇಕು. ಇಲ್ಲಿ ಹ್ಯಾವ್ ಬಳಸಿದ್ದೇವೆ, ಇಲ್ಲಿ ಗೆಟ್ ಪದವನ್ನಾದರೂ ಬಳಸಬಹುದು, ಏನು ತೊಂದರೆ ಇಲ್ಲ. ಐ ಗೆಟ್ ದ ಕಾರ್ ವಾಶ್ಡ್ ಎವ್ರಿ ಸ್ಯಾಟರ್ಡೆ ಅಂತ ಹೇಳಬಹುದು, ಏನು ವ್ಯತ್ಯಾಸ ಇರುವುದಿಲ್ಲ. ಇಲ್ಲಿ ಕಾರನ್ನು ತೊಳೆಯುವುದಕ್ಕೆ ದುಡ್ಡು ಕೊಡ್ತಾ ಇದ್ದೇವೆ,
ಹಾಗಾಗಿ ಹ್ಯಾವ್ ಬಳಸಿದ್ದೇವೆ. ಸರಿನಾ? ನೆಕ್ಸ್ಟ್, ಸುಷ್ಮಾ ಹ್ಯಾಡ್ ಹರ್ ಹೇರ್ ಕಟ್ ಯೆಸ್ಟರ್ಡೇ. ನಿನ್ನೆ ಸುಷ್ಮಾ ಅವಳ ಕೂದಲನ್ನು ಕತ್ತರಿಸಿದಳು. ಈಗ ಕನ್ನಡದ ವಾಕ್ಯ ಉಂಟಲ್ಲ, ಇದನ್ನು ಓದಿದಾಗ ಸರಿಯಾಗಿ ಅರ್ಥ ಆಗುವುದಿಲ್ಲ. ನಾವು ಏನು ಹೇಳ್ತೇವೆ? ನಿನ್ನೆ ಸುಷ್ಮಾ ಅವಳ ಕೂದಲನ್ನು ಕಟ್ ಮಾಡಿಸಿಕೊಂಡ್ಲು ಅಂತ ಅಲ್ವಾ? ಕಟ್ ಮಾಡಿಸಿಕೊಂಡ್ಲು ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ. ಕತ್ತರಿಸಿದಳು ಅಂದರೆ ಸುಷ್ಮನೇ ಕತ್ತರಿಸಿದಳು ಅನ್ನುವ ಅರ್ಥ ಸಿಗ್ತದೆ. ಸೊ ಹಾಗಾಗಿ ನೀವು ವಾಕ್ಯದ ಅರ್ಥವನ್ನು ತಿಳಿದುಕೊಂಡು ಇಂಗ್ಲೀಷಿಗೆ ಅನುವಾದ ಮಾಡಬೇಕು. ಸರಿನಾ? ಈಗ ಸುಷ್ಮಾ ಸಬ್ಜೆಕ್ಟ್, ಹ್ಯಾಡ್ ಬಂದಿದೆ. ಹ್ಯಾವ್ನ ಪಾಸ್ಟ್ ರೂಪ ಹ್ಯಾಡ್. ಆಯಿತಾ? ಹರ್ ಹೇರ್ ಸಮಥಿಂಗ್, ಏನೋ ಒಂದು. ಹರ್ ಹೇರ್ ಅವಳ ಕೂದಲು. ಕಟ್ ವರ್ಬಿನ ಮೂರನೆಯ ರೂಪ. ಕಟ್ 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 ವರ್ಬಿನ ಮೊದಲ ರೂಪ ಕಟ್, ಎರಡನೆಯ ರೂಪ ಕಟ್, ಮೂರನೆಯ ರೂಪ ಕೂಡ ಕಟ್. ಸರಿನಾ? ಸುಷ್ಮಾ ಹ್ಯಾಡ್ ಹರ್ ಹೇರ್ ಕಟ್ ಅಂದರೆ ಸುಷ್ಮಾ ಅವಳ ಕೂದಲನ್ನು ಕಟ್ ಮಾಡಿಸಿಕೊಂಡ್ಲು ಅಂತ. ಆಯ್ತಾ? ಯಾವತ್ತು? ಯೆಸ್ಟರ್ಡೇ, ನಿನ್ನೆ. ಸರಿನಾ? ಈಗ ಸುಷ್ಮಾ ಬ್ಯೂಟಿ ಪಾರ್ಲರಿಗೆ ಹೋಗಿ ಕೂದಲನ್ನು ಕಟ್ ಮಾಡಿಸ್ಕೊಳ್ತಾಳೆ. ಕೂದಲನ್ನು ಕಟ್ ಮಾಡಿದ್ದಕ್ಕೆ ಸುಷ್ಮಾ ಅವರಿಗೆ, ಕಟ್ ಮಾಡಿದವರಿಗೆ ಹಣ ಕೊಡ್ತಾಳೆ ಅಲ್ವಾ? ಹಣ ಕೊಟ್ಟಿದ್ದರಿಂದ ನಾವು ಹ್ಯಾವ್ ಅಥವಾ ಗೆಟ್ ಅನ್ನು ಬಳಸಬೇಕು. ಇಲ್ಲಿ ಹ್ಯಾಡ್ ಬಳಸಿದ್ದೇವೆ, ಗಾಟ್ ಪದವನ್ನಾದರೂ ಬಳಸಬಹುದು. ಸುಷ್ಮಾ ಗಾಟ್ ಹರ್ ಹೇರ್ ಕಟ್ ಯೆಸ್ಟರ್ಡೇ ಅಂತ ಹೇಳಬಹುದು. ಏನೂ ವ್ಯತ್ಯಾಸ ಬರುವುದಿಲ್ಲ. ಆಯ್ತಾ? ನೆಕ್ಸ್ಟ್, ಮನೋಜ್ ಗಾಟ್ ಹಿಸ್ ಕಂಪ್ಯೂಟರ್ ರಿಪೇರ್ಡ್ ಲಾಸ್ಟ್ ವೀಕ್ ಅಂದರೆ ಕಳೆದ ವಾರ ಮನೋಜ್ ತನ್ನ ಕಂಪ್ಯೂಟರನ್ನು ರಿಪೇರಿ ಮಾಡಿಸಿದರು ಅಂತ. ಮನೋಜ್ ಸಬ್ಜೆಕ್ಟ್, ಆಮೇಲೆ ಗಾಟ್ ಗೆಟ್ನ ಪಾಸ್ಟ್ ರೂಪ, ಹಿಸ್ ಕಂಪ್ಯೂಟರ್ ಸಮಥಿಂಗ್ ಅಂದರೆ ಏನೋ, ರಿಪೇರ್ಡ್ ವರ್ಬಿನ ಮೂರನೆಯ ರೂಪ. ಮನೋಜ್ ಗಾಟ್ ಹಿಸ್ ಕಂಪ್ಯೂಟರ್ ರಿಪೇರ್ಡ್ ಅಂದರೆ ಮನೋಜ್ ತನ್ನ ಕಂಪ್ಯೂಟರನ್ನು ರಿಪೇರಿ ಮಾಡಿಸಿದರು ಅಂತ. ಲಾಸ್ಟ್ ವೀಕ್ ಅಂದರೆ ಕಳೆದ ವಾರ. ಮನೋಜ್ ಇನ್ನೊಬ್ಬರ ಹತ್ತಿರ ಕಂಪ್ಯೂಟರನ್ನು ರಿಪೇರಿ ಮಾಡಿಸುವಂಥದ್ದು ಅಲ್ವಾ? ರಿಪೇರಿ ಮಾಡಿದ್ದಕ್ಕೆ ಅವರಿಗೆ ಮನೋಜ್ ಹಣ ಕೊಡ್ತಾರೆ. ಹಣ ಕೊಟ್ಟು ಕೆಲಸ ಮಾಡಿಸಿದರೆ ಹ್ಯಾವ್ ಅಥವಾ ಗೆಟ್ ಅನ್ನು ಬಳಸುತ್ತೇವೆ. ಸರಿನಾ? ಸೊ ಇದು ಒಂದು ನಿಯಮ. ಇನ್ನೊಂದು ಏನಂದರೆ, ಯಾವಾಗ ಹಣ ಕೊಟ್ಟು ಕೆಲಸ ಮಾಡಿಸ್ತಾರೋ ಆವಾಗ ಯಾರಿಂದ ಕೆಲಸ ಮಾಡಿಸ್ತಾರೆ ಅಂತ ಹೇಳುವ ಅಗತ್ಯ ಇರುವುದಿಲ್ಲ. ಐ ಹ್ಯಾವ್ ದಿ ಕಾರ್ ವಾಶ್ಡ್ ಎವ್ರಿ ಸ್ಯಾಟರ್ಡೆ. ನಾನು ಪ್ರತಿ ಶನಿವಾರ ಕಾರನ್ನು ತೊಳೆಸುತ್ತೇನೆ. ಯಾರಿಂದ? ಕಾರ್ ತೊಳೆಯುವಂಥದ್ದು ಯಾರು? ಅದನ್ನು ಹೇಳುವ ಅಗತ್ಯ ಇಲ್ಲ. ಯಾಕಂದರೆ ನಾವು ಹಣ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೇವೆ ಅಲ್ವಾ? ಹಣ ಕೊಟ್ಟು ಕೆಲಸ ಮಾಡಿಸ್ತಾ ಇರುವಾಗ ನಮಗೆ ಅರ್ಥ ಆಗ್ತದೆ ಯಾರು ಕೆಲಸವನ್ನು ಮಾಡ್ತಾರೆ ಅಂತ. ನಾನು ಹಣ ಕೊಟ್ಟು ಯಾರ ಹತ್ರ ಕಾರನ್ನು ತೊಳೆಸ್ತೇನೆ? ಡಾಕ್ಟರ್ ಹತ್ರನಾ? ಅಲ್ಲ. ಕಂಡಕ್ಟರ್ ಹತ್ರನಾ? ಅಲ್ಲ. ಎಲೆಕ್ಟ್ರಿಷಿಯನ್ ಹತ್ರನಾ? ಅಲ್ಲ. ಮತ್ತಾರ ಹತ್ರ? ಕಾರು ಯಾರು ತೊಳೆಯುತ್ತಾರೋ ಅವ್ರ ಹತ್ರ. ಸರಿ ಅಲ್ವಾ? ಹಾಗಾಗಿ ಯಾರಿಂದ ಕೆಲಸ ಮಾಡಿಸ್ತೇನೆ ಅಂತ ಹೇಳುವ ಅಗತ್ಯ ಇಲ್ಲ. ಸುಷ್ಮಾ ಅವಳ ಕೂದಲನ್ನು ಕಟ್ ಮಾಡಿಸ್ಕೊಳ್ತಾಳೆ. ಯಾರಿಂದ? ಡಾಕ್ಟರಿಂದನಾ? ಕಂಡಕ್ಟರಿಂದನಾ? ಎಲೆಕ್ಟ್ರಿಷಿಯನಿಂದನಾ? ಅಥವಾ ಬೇರೆ ಯಾರಿಂದನಾ? ಅಲ್ಲ.
ಬ್ಯೂಟಿ ಪಾರ್ಲರ್ ಅವರಿಂದ ಅಲ್ವಾ? ಇದು ಹೇಗೆ ಗೊತ್ತಾಯಿತು ನನಗೆ? ಯಾಕಂದರೆ ಅವಳು ಹಣ ಕೊಡ್ತಾಳೆ. ಹಣ ಕೊಡ್ತಾ ಇರುವುದರಿಂದ ಯಾರು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಪುನಃ ಅದನ್ನು ಹೇಳುವ ಅಗತ್ಯ ಇಲ್ಲ. ಇಲ್ಲಿಯೂ ಕೂಡ ಹಾಗೆ, ಸರಿನಾ? ಸೊ ಇದೊಂದು ನಿಯಮ. ನೆಕ್ಸ್ಟ್, ಹ್ಯಾವ್ ಅನ್ನು ಯಾವಾಗ ಬಳಸ್ತೇವೆ ಅಂದರೆ ಇನ್ನೊಬ್ಬರ ಹತ್ತಿರ ಹೇಳಿ ಅಥವಾ ಕೇಳಿ ಕೆಲಸ ಮಾಡಿಸಿದಾಗ. ಉದಾಹರಣೆಯನ್ನು ಕೊಡ್ತೇನೆ, ಆಯಿತಾ? ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರ್ತದೆ. ಸಬ್ಜೆಕ್ಟ್ನ ಪ್ರಕಾರ ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಭೂತಕಾಲದ ರೂಪ ಬರ್ತದೆ, ಹ್ಯಾಡ್. ಆಮೇಲೆ ಸಮ್ ಒನ್, ಯಾರೋ ಒಬ್ಬರು ಬರ್ತಾರೆ. ಆಮೇಲೆ ವರ್ಬಿನ ಮೊದಲ ರೂಪ ಬರ್ತದೆ. ಉದಾಹರಣೆಗೆ, ವಿ ಹ್ಯಾಡ್ ದ ವೇಟರ್ ಬ್ರಿಂಗ್ ಅಸ್ ಸಮ್ ವಾಟರ್ ಅಂದರೆ ನಾವು ಮಾಣಿ ಸ್ವಲ್ಪ ನೀರು ನಮಗೆ ತರುವಂತೆ ಮಾಡಿದೆವು ಅಂತ. ಕನ್ನಡದ ವಾಕ್ಯವನ್ನು ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಯಾಕಂದರೆ ನಾವು ಈ ರೀತಿ ಹೇಳುವುದಿಲ್ಲ ಅಲ್ವಾ? ನಾವು ಏನು ಹೇಳ್ತೇವೆ? ನಾವು ವೇಟರ್ ಹತ್ರ ನೀರು ತರಿಸಿದೆವು ಅಂತ ಅಲ್ವಾ? ವೇಟರ್ ಸ್ವಲ್ಪ ನೀರು ತರುವ ಹಾಗೆ ನಾವು ಮಾಡಿದೆವು ಅಂತ ಹೇಳ್ತೇವೆ. ಮಾಣಿ ಅಂದರೆ ವೇಟರ್, ಆದರೆ ನಾವು ಮಾಣಿ ಅಂತ ಹೇಳುವುದಿಲ್ಲ ಕನ್ನಡದಲ್ಲಿ, ವೇಟರ್ ಅಂತಲೇ ಹೇಳ್ತೇವೆ ಅಲ್ವಾ? ಸೊ ವಾಕ್ಯದ ಅರ್ಥ ನಿಮಗೆ ಗೊತ್ತಿದ್ದರೆ ಇಂಗ್ಲೀಷಿಗೆ ಅನುವಾದ ಮಾಡಬಹುದು. ಈಗ ವಿ ಸಬ್ಜೆಕ್ಟ್, ಆಮೇಲೆ ಹ್ಯಾಡ್, ಹ್ಯಾವ್ ಹಾಗೂ ಹ್ಯಾಸ್ನ ಪಾಸ್ಟ್ ರೂಪ ಹ್ಯಾಡ್, ಆಮೇಲೆ ಸಮ್ ಒನ್, ಯಾರೋ, ನೆನ್ಪಿಟ್ಕೊಳ್ಳಿ, ಯಾರೋ, ಯಾರು? ದ ವೇಟರ್. ಆಮೇಲೆ ವರ್ಬಿನ ಮೊದಲ ರೂಪ ಬ್ರಿಂಗ್, ಆಯಿತಾ? ವಿ ಹ್ಯಾಡ್ ದ ವೇಟರ್ ಬ್ರಿಂಗ್ ಅಂದರೆ ನಾವು ಮಾಣಿ ತರುವಂತೆ ಮಾಡಿದೆವು. ನಾವು ವೇಟರ್ ತರುವಂತೆ ಮಾಡಿದೆವು ಅಂತ. ವೇಟರ್ ಏನು ತರುವಂತೆ ಮಾಡಿದೆವು? ಸಮ್ ವಾಟರ್, ಸ್ವಲ್ಪ ನೀರು. ಯಾರಿಗೆ? ಅಸ್, ನಮಗೆ. ಆಯಿತಾ? ಈಗ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ವೇಟರಿಗೆ ಹಣ ಕೊಟ್ಟು ನೀರನ್ನು ತರಿಸುತ್ತಿಲ್ಲ ಅಲ್ವಾ? ವೇಟರಿಗೆ ಅವನ ಸಂಬಳ ಬರ್ತದೆ. ವೇಟರಿಗೆ ಟಿಪ್ಸ್ ಕೊಡಬಹುದು ನೀವು, ಅದು ಬೇರೆ ವಿಷಯ. ಆದರೆ ನೀರು ತರಲಿಕ್ಕೆ ನೀವು ಹಣ ಕೊಡ್ತಾ ಇಲ್ಲ, ಸರಿ ಅಲ್ವಾ? ನೀವೇನು ಮಾಡ್ತಾ ಇದ್ದೀರಿ? ಹೇಳಿ ವೇಟರಿಗೆ ಹೇಳಿ ಕೆಲಸ ಮಾಡಿಸ್ತಾ ಇದ್ದೀರಿ, ಸರಿ ಅಲ್ವಾ? ಯಾವಾಗ ಹಣ ಕೊಡುವುದಿಲ್ವೋ ಕೆಲಸ ಮಾಡಲಿಕ್ಕೆ, ಆಗ ಕೆಲಸ ಯಾರು ಮಾಡ್ತಾರೆ ಅದನ್ನು ಹೇಳಬೇಕು. ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಉದಾಹರಣೆಗಳಲ್ಲಿ ಯಾರ ಹತ್ರ ನೀವು ಕೆಲಸ ಮಾಡಿಸ್ತೀರೋ ಅವರಿಗೆ ಹಣ ಕೊಡ್ತಾ ಇದ್ರಿ. ಹಾಗಾಗಿ ಯಾರು ಕೆಲಸವನ್ನು ಮಾಡ್ತಾರೆ ಅದನ್ನು ಹೇಳುವ ಅಗತ್ಯ ಇರಲಿಲ್ಲ. ಇಲ್ಲಿ ವೇಟರಿಗೆ ನೀವು ದುಡ್ಡು ಕೊಡ್ತಾ ಇಲ್ಲ ಅಲ್ವಾ? ಹಾಗಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ವೇಟರ್ ಅಂತ ಹೇಳಬೇಕಾಗ್ತದೆ, ಸರಿನಾ? ವಿ ಹ್ಯಾಡ್ ದ ವೇಟರ್, ಇಲ್ಲಿ ವೇಟರ್ ನೀರು ತರುವಂಥದ್ದು, ಅವರು ತರುವ ಹಾಗೆ ನೀವು ಮಾಡುವಂಥದ್ದು. ಆದರೆ ಮಾಡಲಿಕ್ಕೆ ನೀವು ಹಣ ಕೊಡ್ತಾ ಇಲ್ಲ, ಹಾಗಾಗಿ ವೇಟರ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಬೇಕು, ಸರಿನಾ? ಇನ್ನೊಂದು ಉದಾಹರಣೆ, ಶಿ ವಿಲ್ ಹ್ಯಾವ್ ಹರ್ ಅಸಿಸ್ಟೆಂಟ್ ಕಾಲ್ ಯು ಲೇಟರ್. ಆಕೆಯ ಸಹಾಯಕರು ನಿಮಗೆ ನಂತರ ಕರೆ ಮಾಡುವಂತೆ ಆಕೆ ಮಾಡುತ್ತಾಳೆ. ಶಿ ಬಂದಿದೆ ಸಬ್ಜೆಕ್ಟ್, ಆಮೇಲೆ ಹ್ಯಾವ್ನ ಭವಿಷ್ಯತ್ ಕಾಲದ ರೂಪ ವಿಲ್ ಹ್ಯಾವ್ ಬಂದಿದೆ, ಆಯಿತಾ? ವಿಲ್ ಹ್ಯಾವ್. ಆಮೇಲೆ ಹರ್ ಅಸಿಸ್ಟೆಂಟ್, ಅವಳ ಅಸಿಸ್ಟೆಂಟ್, ಆಕೆಯ ಸಹಾಯಕರು, ಸಮ್ ಒನ್, ಆಯಿತಾ? ಆಮೇಲೆ ಕಾಲ್, ವರ್ಬಿನ ಮೊದಲನೆಯ ರೂಪ. ಶಿ ವಿಲ್ ಹ್ಯಾವ್ ಹರ್ ಅಸಿಸ್ಟೆಂಟ್ ಕಾಲ್ ಅಂದರೆ ಆಕೆಯ ಸಹಾಯಕ
ಅಥವಾ ಸಹಾಯಕರು. ಕರೆ ಮಾಡುವಂತೆ, ಮಾಡುತ್ತಾಳೆ ಅಂತ. ಯು ಅಂದರೆ ನಿಮಗೆ, ಲೇಟರ್ ಅಂದರೆ ನಂತರ. ಸರಿನಾ? ಇಲ್ಲಿಯೂ ಕೂಡ ಆಕೆ, ಅವಳು ಅವಳ ಅಸಿಸ್ಟೆಂಟಿಗೆ ಹಣ ಕೊಟ್ಟು ನಿಮಗೆ ಕರೆ ಮಾಡುವಂಥದ್ದಲ್ಲ, ಮಾಡಿಸುವಂಥದ್ದಲ್ಲ. ಅಸಿಸ್ಟೆಂಟಿಗೆ ಸಂಬಳ ಸಿಗ್ತದೆ ಹೌದು, ಆದರೆ ನಿಮಗೆ ಕರೆ ಮಾಡಲಿಕ್ಕೆ ಅವಳು ಅವಳ ಅಸಿಸ್ಟೆಂಟಿಗೆ ದುಡ್ಡು ಕೊಡುವುದಿಲ್ಲ ಅಲ್ವಾ? ಹಾಗಾಗಿ ಅವಳ ಅಸಿಸ್ಟೆಂಟ್ ಅನ್ನುವಂಥದ್ದನ್ನು ವಾಕ್ಯದಲ್ಲಿ ಹೇಳಬೇಕಾಗ್ತದೆ. ಅಂದರೆ ಯಾರು ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಸಮ್ವನ್ ಬೇಕಾಗ್ತದೆ. ಸರಿನಾ? ಇನ್ನೊಂದು ಉದಾಹರಣೆ. ಐ ಹ್ಯಾಡ್ ಮೈ ಫ್ರೆಂಡ್ ಚೆಕ್ ದಿ ಇಂಜಿನ್. ಐ ಹ್ಯಾಡ್ ಮೈ ಫ್ರೆಂಡ್ ಚೆಕ್ ದಿ ಎಂಜಿನ್. ನಾನು ಇಂಜಿನನ್ನು ನನ್ನ ಸ್ನೇಹಿತನಿಂದ ಪರೀಕ್ಷಿಸಿದೆ. ಐ ಸಬ್ಜೆಕ್ಟ್, ಹ್ಯಾವ್ ಹ್ಯಾಸ್ನ ಪಾಸ್ಟ್ ರೂಪ ಹ್ಯಾಡ್, ಮೈ ಫ್ರೆಂಡ್ ಸಮ್ವನ್, ಚೆಕ್ ವರ್ಬಿನ ಮೊದಲನೇ ರೂಪ. ಐ ಹ್ಯಾಡ್ ಮೈ ಫ್ರೆಂಡ್ ಚೆಕ್ ಅಂದರೆ ನಾನು ನನ್ನ ಸ್ನೇಹಿತನಿಂದ ಪರೀಕ್ಷಿಸಿದೆ. ಏನನ್ನು? ದ ಎಂಜಿನ್, ಇಂಜಿನನ್ನು. ಇಲ್ಲಿ ನಾನು ನನ್ನ ಸ್ನೇಹಿತನಿಗೆ ಹಣ ಕೊಟ್ಟು ಪರೀಕ್ಷಿಸುವಂತೆ ಮಾಡುವುದಲ್ಲ. ಅವನು ಚೆಕ್ ಮಾಡಿದ್ದಕ್ಕೆ ನಾನು ದುಡ್ಡು ಕೊಡುವುದಿಲ್ಲ ಅಲ್ವಾ? ಹಾಗಾಗಿ ಮೈ ಫ್ರೆಂಡ್ ಹೇಳಬೇಕಾಗ್ತದೆ. ಯಾರು ಎಂಜಿನನ್ನು ಪರೀಕ್ಷಿಸುತ್ತಾರೆ ಅದನ್ನು ವಾಕ್ಯದಲ್ಲಿ ಹೇಳಬೇಕಾಗ್ತದೆ. ಸರಿನಾ? ಸೊ ಹ್ಯಾವ್ನ ಬಳಕೆ ಇದು. ಇಲ್ಲಿ ನಾವು ಗೆಟ್ ಬಳಸಲಿಕ್ಕಾಗುವುದಿಲ್ಲ. ಸರಿನಾ? ನೆಕ್ಸ್ಟ್ ಗೆಟ್. ಗೆಟ್ಟನ್ನು ನಾವು ಯಾವಾಗ ಬಳಸುತ್ತೇವೆ ಅಂದರೆ ಯಾರೋ ಒಬ್ಬರಿಗೆ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಮನವೊಲಿಸಿದಾಗ. ಆಯಿತಾ? ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರ್ತದೆ, ಆಮೇಲೆ ಗೆಟ್ ಬರ್ತದೆ, ಆಮೇಲೆ ಯಾರೋ ಒಬ್ಬರು ಬರ್ತಾರೆ, ಆಮೇಲೆ ಟು ಬರ್ತದೆ, ಆಮೇಲೆ ವರ್ಬಿನ ಮೊದಲ ರೂಪ ಬರ್ತದೆ. ಆಯಿತಾ? ಇಲ್ಲೊಂದು ಟು ಇದೆ. ಸರಿನಾ? ಉದಾಹರಣೆಗೆ ದೇ ಗಾಟ್ ದ ಕಿಡ್ಸ್ ಟು ಕ್ಲೀನ್ ದೇರ್ ರೂಮ್ಸ್ ಅಂದರೆ ಅವರು ತಮ್ಮ ಕೊಠಡಿಗಳನ್ನು ಮಕ್ಕಳು ಸ್ವಚ್ಛಗೊಳಿಸುವಂತೆ ಮಾಡಿದರು ಅಂತ. ಅಂದರೆ ನಾವು ಆಡು ಭಾಷೆಯಲ್ಲಿ ಅವರು ಮಕ್ಕಳ ಹತ್ತಿರ ಅವರ ಕೋಣೆಗಳನ್ನು ಕ್ಲೀನ್ ಮಾಡಿಸಿದ್ರು ಅಂತ. ಆಯಿತಾ? ಇಲ್ಲಿ ದೇ ಸಬ್ಜೆಕ್ಟ್, ಆಮೇಲೆ ಗೆಟ್ನ ಪಾಸ್ಟ್ ರೂಪ ಗಾಟ್ ಬಂದಿದೆ, ಆಮೇಲೆ ದ ಕಿಡ್ಸ್ ಮಕ್ಕಳು ಸಮ್ವನ್ ಬಂದಿದೆ, ಆಮೇಲೆ ಟು ಬಂದಿದೆ ಟು, ಆಮೇಲೆ ಕ್ಲೀನ್ ವರ್ಬಿನ ಮೊದಲ ರೂಪ ಬಂದಿದೆ. ದೇ ಗಾಟ್ ದ ಕಿಡ್ಸ್ ಟು ಕ್ಲೀನ್ ಅಂದರೆ ಅವರು ಮಕ್ಕಳ ಹತ್ತಿರ ಕ್ಲೀನ್ ಮಾಡಿಸಿದ್ರು ಅಂತ. ಅವರು ಮಕ್ಕಳು ಸ್ವಚ್ಛಗೊಳಿಸುವಂತೆ ಮಾಡಿದರು ಅಂತ. ಯಾವುದನ್ನು? ದೇರ್ ರೂಮ್ಸ್, ತಮ್ಮ ಕೋಣೆಗಳನ್ನು, ತಮ್ಮ ಕೊಠಡಿಗಳನ್ನು. ಸರಿನಾ? ಇಲ್ಲಿ ಅವರು ಅವರ ಮಕ್ಕಳ ಮನವೊಲಿಸಿ ಕೆಲಸವನ್ನು ಮಾಡಿಸಿದ್ರು. ಮಕ್ಕಳಿಗೆ ತಮ್ಮ ಕೋಣೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಇಷ್ಟ ಇರುವುದಿಲ್ಲ, ಮನಸ್ಸು ಇರುವುದಿಲ್ಲ ಅಲ್ವಾ? ಹಾಗಾಗಿ ಅವರು ಮಕ್ಕಳ ಮನವೊಲಿಕೆ ಮಾಡಿ ಕೆಲಸವನ್ನು ಮಾಡಿಸಿದ್ರು ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಗೆಟ್ಟನ್ನು ಬಳಸಿದ್ದೇವೆ. ಸರಿನಾ? ಇನ್ನೊಂದು ಉದಾಹರಣೆ. ಹಿ ಗಾಟ್ ಹಿಸ್ ಪೇರೆಂಟ್ಸ್ ಟು ಎಗ್ರಿ ಟು ಹಿಸ್ ಟ್ರಿಪ್. ಅವನು ತನ್ನ ಪ್ರವಾಸಕ್ಕೆ ತನ್ನ ಹೆತ್ತವರು ಒಪ್ಪುವಂತೆ ಮಾಡಿದನು ಅಂತ. ಹಿ ಸಬ್ಜೆಕ್ಟ್, ಗೆಟ್ನ ಪಾಸ್ಟ್ ರೂಪ ಗಾಟ್, ಹಿಸ್ ಪೇರೆಂಟ್ಸ್ ಸಮ್ವನ್, ಟು ಎಗ್ರಿ
ವರ್ಬಿನ ಮೊದಲ ರೂಪ. ಹಿ ಗಾಟ್ ಹಿಸ್ ಪೇರೆಂಟ್ಸ್ ಟು ಎಗ್ರಿ ಅಂದರೆ ಅವನು ತನ್ನ ಹೆತ್ತವರು ಒಪ್ಪುವಂತೆ ಮಾಡಿದನು ಅಂತ. ಯಾವುದಕ್ಕೆ? ಟು ಹಿಸ್ ಟ್ರಿಪ್, ತನ್ನ ಪ್ರವಾಸಕ್ಕೆ. ಸರಿನಾ? ಇಲ್ಲಿ ಹೆತ್ತವರು ಸಾಮಾನ್ಯವಾಗಿ ಮಕ್ಕಳು ಟ್ರಿಪ್ಪಿಗೆ ಹೋಗ್ತಾರೆ ಅಂದರೆ ಒಪ್ಪುವುದಿಲ್ಲ ಅಲ್ವಾ? ಅದಕ್ಕೆ ಅವನು ಏನು ಮಾಡಿದ? ಅವನು ತನ್ನ ಹೆತ್ತವರ ಮನವೊಲಿಸಿ ಒಪ್ಪುವಂತೆ ಮಾಡಿದ. ಹಾಗಾಗಿ ಗೆಟ್ ಅನ್ನು ಬಳಸಿದ್ದೇವೆ. ಸರಿನಾ? ನೆಕ್ಸ್ಟ್, ಹೌ ಡು ಯು ಗೆಟ್ ಯುವರ್ ಕಿಡ್ಸ್ ಟು ಲಿಸನ್ ಟು ಯು? ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತೆ ಮಾಡುವುದು ಹೇಗೆ ಮಾಡುತ್ತೀರಿ ಅಂತ. ಹೌ ಡು ಯು ಗೆಟ್ ಯುವರ್ ಕಿಡ್ಸ್ ಟು ಲಿಸನ್ ಟು ಯು? ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವ ಹಾಗೆ ಹೇಗೆ ಮನವೊಲಿಸುತ್ತೀರಿ, ಹೇಗೆ ಮಾಡ್ತೀರಿ ಅಂತ. ಸರಿನಾ? ಇಲ್ಲಿ ಯು ಸಬ್ಜೆಕ್ಟ್, ಗೆಟ್ ಬಂದಿದೆ, ಯುವರ್ ಕಿಡ್ಸ್ ಸಮ್ವನ್, ಆಮೇಲೆ ಟು ಬಂದಿದೆ, ಆಮೇಲೆ ಲಿಸನ್ ವರ್ಬಿನ ಮೊದಲ ರೂಪ ಬಂದಿದೆ. ಸರಿನಾ? ಸೊ ಗೆಟ್ನ ಬಳಕೆ ಇದು. ನೆಕ್ಸ್ಟ್, ಮೇಕ್ ಅನ್ನು ಯಾವಾಗ ಬಳಸುತ್ತೇವೆ ಅಂದರೆ ಯಾರ ಹತ್ರನೋ ಯಾವುದೋ ಒಂದು ಕೆಲಸವನ್ನು ಒತ್ತಾಯ ಮಾಡಿಸಿದಾಗ. ಆಯಿತಾ? ವಾಕ್ಯಗಳ ಸ್ಟ್ರಕ್ಚರ್ ಈ ರೀತಿ ಇರುತ್ತದೆ. ಮೊದಲು ಸಬ್ಜೆಕ್ಟ್, ಆಮೇಲೆ ಮೇಕ್, ಆಮೇಲೆ ಸಮ್ವನ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ, ದೇ ಮೇಡ್ ಹಿಮ್ ಅಪೊಲಜೈಸ್ ಫಾರ್ ಹಿಸ್ ಮಿಸ್ಟೇಕ್. ಅವರು ಅವನ ತಪ್ಪಿಗೆ ಅವನು ಕ್ಷಮೆ ಕೇಳುವಂತೆ ಮಾಡಿದರು ಅಂತ. ಇಲ್ಲಿ ದೇ ಸಬ್ಜೆಕ್ಟ್, ಮೇಕ್ನ ಪಾಸ್ಟ್ ರೂಪ ಮೇಡ್, ಆಮೇಲೆ ಹಿಮ್ ಸಮ್ವನ್, ಅಪೊಲಜೈಸ್ ವರ್ಬಿನ ಮೊದಲ ರೂಪ. ದೇ ಮೇಡ್ ಹಿಮ್ ಅಪೊಲಜೈಸ್ ಅಂದರೆ ಅವನು ಕ್ಷಮೆ ಕೇಳುವಂತೆ ಮಾಡಿದರು. ಅವರು ಮಾಡಿದರು ಏನು? ಅವನು ಕ್ಷಮೆ ಕೇಳುವಂತೆ. ಆಯಿತಾ? ಯಾವುದಕ್ಕೋಸ್ಕರ? ಫಾರ್ ಹಿಸ್ ಮಿಸ್ಟೇಕ್, ಅವನ ತಪ್ಪಿಗೆ. ಸರಿನಾ? ಇಲ್ಲಿ ಅವರು ಅವನನ್ನು ಒತ್ತಾಯಿಸಿ ಅಥವಾ ಅವರು ಅವನಿಗೆ ಒತ್ತಾಯ ಮಾಡಿ ಕ್ಷಮೆ ಕೇಳುವಂತೆ ಮಾಡಿದರು ಅನ್ನುವ ಅರ್ಥ ಸಿಗ್ತದೆ. ಅವನು ತಪ್ಪು ಮಾಡಿದ್ದಾನೆ, ಆದರೆ ಅವನಿಗೆ ಕ್ಷಮೆ ಕೇಳಲಿಕ್ಕೆ ಮನಸ್ಸಿಲ್ಲ, ಕ್ಷಮೆ ಕೇಳುವುದಿಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ಹಾಗಾಗಿ ಅವರು ಅವನ ಹತ್ತಿರ ಒತ್ತಾಯ ಮಾಡಿ ಅಥವಾ ಅವನಿಗೆ ಒತ್ತಾಯ ಮಾಡಿ ಕ್ಷಮೆಯನ್ನು ಕೇಳುವಂತೆ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಮೇಕ್ನ ರೂಪವಾದಂತಹ ಮೇಡನ್ನು ಬಳಸಿದ್ದೇವೆ. ಸರಿನಾ? ನೆಕ್ಸ್ಟ್, ಶಿ ಮೇಕ್ಸ್ ಹರ್ ಕಿಡ್ಸ್ ಫಿನಿಶ್ ದೇರ್ ಹೋಮ್ವರ್ಕ್ ಬಿಫೋರ್ ಪ್ಲೇಯಿಂಗ್. ಅವಳು ತನ್ನ ಮಕ್ಕಳನ್ನು ಆಟವಾಡುವ ಮೊದಲು ತಮ್ಮ ಮನೆ ಕೆಲಸವನ್ನು ಮುಗಿಸುವಂತೆ ಮಾಡುತ್ತಾಳೆ. ಕನ್ನಡದ ವಾಕ್ಯವನ್ನು ಓದುವಾಗ ಅಷ್ಟು ಸರಿ ಅಂತ ಅನಿಸೋದಿಲ್ಲ ಅಲ್ವಾ? ಆದರೆ ನಾವಿಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದರೆ, ಮಕ್ಕಳು ಆಟ ಆಡುವ ಮೊದಲು ಅವರ ಹೋಮ್ವರ್ಕನ್ನು ಮುಗಿಸುವ ಹಾಗೆ ಅವಳು ಮಾಡುತ್ತಾಳೆ, ಒತ್ತಾಯ ಮಾಡುತ್ತಾಳೆ ಅಂತ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಲಿಕ್ಕೆ ಇಷ್ಟ ಇರುವುದಿಲ್ಲ, ಆಟ ಆಡಲಿಕ್ಕೆ ಮನಸ್ಸಿರ್ತದೆ ಅಲ್ವಾ? ಆದರೆ ಆಟ ಆಡುವ ಮೊದಲು ಅವರ ಹೋಮ್ವರ್ಕನ್ನು ಮುಗಿಸುವ ಹಾಗೆ ಅವಳು ಒತ್ತಾಯ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೇವೆ. ಆಯಿತಾ? ಶಿ ಅನ್ನುವಂಥದ್ದು ಸಬ್ಜೆಕ್ಟ್, ಆಮೇಲೆ ಮೇಕ್ಸ್ ಯಾಕಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಉಂಟು, ಹರ್ ಕಿಡ್ಸ್ ಸಮ್ವನ್, ಫಿನಿಶ್ ವರ್ಬಿನ ಮೊದಲ ರೂಪ. ಶಿ ಮೇಕ್ಸ್ ಹರ್ ಕಿಡ್ಸ್ ಫಿನಿಶ್ ಅಂದರೆ ಅವಳು ತನ್ನ ಮಕ್ಕಳು ಮುಗಿಸುವಂತೆ ಮಾಡುತ್ತಾಳೆ ಅಂತ. ಏನನ್ನು?
ದೇರ್ ಹೋಮ್ವರ್ಕ್, ತಮ್ಮ ಮನೆ ಕೆಲಸವನ್ನು. ಯಾವಾಗ? ಬಿಫೋರ್ ಪ್ಲೇಯಿಂಗ್, ಆಟವಾಡುವ ಮೊದಲು. ಸರಿನಾ? ನೆಕ್ಸ್ಟ್, ದ ರೈನ್ ಮೇಡ್ ಅಸ್ ಕ್ಯಾನ್ಸಲ್ ಅವರ್ ಪ್ಲ್ಯಾನ್ಸ್. ಮಳೆ ನಮ್ಮ ಯೋಜನೆಗಳನ್ನು ರದ್ದುಗೊಳಿಸುವಂತೆ ಮಾಡಿತು. ದ ರೈನ್ ಸಬ್ಜೆಕ್ಟ್, ಮೇಕ್ನ ರೂಪ ಮೇಡ್, ಅಸ್ ಸಮ್ವನ್, ಕ್ಯಾನ್ಸಲ್ ವರ್ಬಿನ ಮೊದಲ ರೂಪ. ದ ರೈನ್ ಮೇಡ್ ಅಸ್ ಕ್ಯಾನ್ಸಲ್, ಮಳೆ ರದ್ದುಗೊಳಿಸುವಂತೆ ಮಾಡಿತು. ಏನನ್ನು? ಅವರ್ ಪ್ಲ್ಯಾನ್ಸ್, ನಮ್ಮ ಯೋಜನೆಗಳನ್ನು. ಸರಿನಾ? ನಾವು ಏನೋ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಮಾಡಬೇಕಂತ, ಆದರೆ ಮಳೆ ಬಂದು ಅದನ್ನು ಕ್ಯಾನ್ಸಲ್ ಮಾಡಿಸಿತು ಅಂತ. ನಾವಾಗೇ ಮಾಡಿದ್ದಲ್ಲ, ಮಳೆ ಮಾಡಿಸಿದ್ದು. ಮಳೆ ನಮಗೆ ಇಲ್ಲಿ ಒತ್ತಾಯ ಅಂತ ಬರುವುದಿಲ್ಲ, ಯಾಕಂದರೆ ಮಳೆ ಉಂಟು ಅಲ್ವಾ. ಆದರೆ ಮಳೆ ಬಂದಿದ್ದರಿಂದ ಹಾಗಾಗಿದ್ದು. ನಮಗೆ ಪ್ಲ್ಯಾನ್ ಪ್ರಕಾರ ಹೋಗಲಿಕ್ಕೆ ಇಷ್ಟ ಇತ್ತು, ಆದರೆ ಮಳೆ ಬಂದಿದ್ದರಿಂದ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೇವೆ. ಸರಿನಾ? ಸೊ ಇದು ಮೇಕ್ನ ಬಳಕೆ. ನೆಕ್ಸ್ಟ್, ಲೆಟ್. ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಯಾರೋ ಒಬ್ಬರಿಗೆ ಅನುಮತಿ ನೀಡಿದಾಗ ನಾವು ಲೆಟ್ಟನ್ನು ಬಳಸುತ್ತೇವೆ. ಸ್ಟ್ರಕ್ಚರ್ ಇದು, ಆಯಿತಾ? ಮೊದಲು ಸಬ್ಜೆಕ್ಟ್, ಆಮೇಲೆ ಲೆಟ್, ಆಮೇಲೆ ಸಮ್ವನ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ, ದೇ ಲೆಟ್ ದ ಕಿಡ್ಸ್ ಪ್ಲೇ ಔಟ್ಸೈಡ್ ಅಂಟಿಲ್ ಡಸ್ಕ್. ಅವರು ಮುಸ್ಸಂಜೆಯವರೆಗೆ ಮಕ್ಕಳನ್ನು ಹೊರಗೆ ಆಟವಾಡಲು ಬಿಟ್ಟರು. ನೋಡಿ, ಸಬ್ಜೆಕ್ಟ್ ದೇ, ಆಮೇಲೆ ಲೆಟ್, ಆಮೇಲೆ ದ ಕಿಡ್ಸ್ ಸಮ್ವನ್, ಆಮೇಲೆ ಪ್ಲೇ ವರ್ಬಿನ ಮೊದಲ ರೂಪ. ದೇ ಲೆಟ್ ಅಂದರೆ ಅವರು ಬಿಟ್ಟರು, ಅವರು ಬಿಟ್ಟರು. ದೇ ಲೆಟ್ ದ ಕಿಡ್ಸ್ ಮಕ್ಕಳನ್ನು, ಪ್ಲೇ ಅಂದರೆ ಆಟವಾಡಲು. ದೇ ಲೆಟ್ ದ ಕಿಡ್ಸ್ ಪ್ಲೇ ಅಂದರೆ ಅವರು ಮಕ್ಕಳನ್ನು ಆಟವಾಡಲು ಬಿಟ್ಟರು. ಔಟ್ಸೈಡ್ ಅಂದರೆ ಹೊರಗೆ. ಅಂಟಿಲ್ ಡಸ್ಕ್ ಅಂದರೆ ಮುಸ್ಸಂಜೆಯವರೆಗೆ. ಆಯಿತಾ? ದೇ ಲೆಟ್ ಅಂದರೆ ಅವರು ಬಿಟ್ಟರು ಅಥವಾ ಅವರು ಅನುಮತಿ ನೀಡಿದರು ಅಂತ. ಸರಿನಾ? ನೆಕ್ಸ್ಟ್, ಹಿ ಲೆಟ್ಸ್ ಹಿಸ್ ಸಿಸ್ಟರ್ ಯೂಸ್ ಹಿಸ್ ಕಂಪ್ಯೂಟರ್ ಎವ್ರಿ ಡೇ. ಅವನು ತನ್ನ ಸಹೋದರಿಗೆ ತನ್ನ ಕಂಪ್ಯೂಟರನ್ನು ಪ್ರತಿದಿನ ಬಳಸಲು ಅನುಮತಿಸುತ್ತಾನೆ ಅಥವಾ ಬಿಡುತ್ತಾನೆ. ಹಿ ಲೆಟ್ಸ್ ಅಂದರೆ ಅವನು ಅನುಮತಿಸುತ್ತಾನೆ ಅಥವಾ ಅವನು ಬಿಡುತ್ತಾನೆ. ಹಿಸ್ ಸಿಸ್ಟರ್ ತನ್ನ ಸಹೋದರಿಗೆ. ಯೂಸ್ ಉಪಯೋಗಿಸಲು, ಬಳಸಲು. ಹಿಸ್ ಕಂಪ್ಯೂಟರ್ ತನ್ನ ಕಂಪ್ಯೂಟರನ್ನು. ಎವ್ರಿ ಡೇ ಪ್ರತಿದಿನ. ಆಯಿತಾ? ದ ಗಾರ್ಡ್ ಲೆಟ್ ಅಸ್ ಎಂಟರ್ ದ ಬಿಲ್ಡಿಂಗ್ ಆಫ್ಟರ್ ಚೆಕಿಂಗ್ ಅವರ್ ಐಡೀಸ್. ಸಿಬ್ಬಂದಿ ನಮ್ಮ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ ನಂತರ ನಮಗೆ ಕಟ್ಟಡವನ್ನು ಪ್ರವೇಶಿಸಲು ಬಿಟ್ಟರು. ದ ಗಾರ್ಡ್ ಲೆಟ್ ಅಂದರೆ ಸಿಬ್ಬಂದಿ ಬಿಟ್ಟರು, ಅನುಮತಿಸಿದರು. ಅಸ್ ಅಂದರೆ ನಮಗೆ. ಎಂಟರ್ ಅಂದರೆ ಪ್ರವೇಶಿಸಲು. ದ ಗಾರ್ಡ್ ಲೆಟ್ ಅಸ್ ಎಂಟರ್ ಅಂದರೆ ಸಿಬ್ಬಂದಿ ನಮಗೆ ಪ್ರವೇಶಿಸಲು ಬಿಟ್ಟರು. ದ ಬಿಲ್ಡಿಂಗ್ ಕಟ್ಟಡವನ್ನು. ಆಫ್ಟರ್ ಚೆಕಿಂಗ್ ಅವರ್ ಐಡೀಸ್ ನಮ್ಮ ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದ ನಂತರ. ಸರಿನಾ? ಸೊ ಇದು ಲೆಟ್ ಪದದ ಬಳಕೆ. ನೆಕ್ಸ್ಟ್, ಆದೇಶವಾಚಕಗಳಲ್ಲಿ ಕೂಡ ನಾವು ಕಾಸೆಟಿವ್ ಕ್ರಿಯಾಪದಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ಮೇಕ್ ದೆಮ್ ವೇಟ್ ಔಟ್ಸೈಡ್, ಅವರನ್ನು ಹೊರಗೆ ಕಾಯುವಂತೆ ಮಾಡಿ ಅಂತ. ಆಯಿತಾ? ಯಾರೋ ಒಬ್ಬರು ನಿಮ್ಮನ್ನು ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ, ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ಹೇಳ್ತೀರಿ ಅವರನ್ನು ಹೊರಗೆ ಕಾಯುವಂತೆ ಮಾಡಿ ಅಂತ. ಹ್ಯಾವ್ ದ ರೂಮ್ ಕ್ಲೀನ್ಡ್ ಬೈ ನೂನ್, ಮಧ್ಯಾಹ್ನದೊಳಗೆ ಕೋಣೆಯನ್ನು ಸ್ವಚ್ಛಗೊಳಿಸುವಂತೆ ಮಾಡಿ. ಲೆಟ್ ಹರ್ ಡಿಸೈಡ್ ವಾಟ್ ಟು ಡು, ಏನು ಮಾಡಬೇಕೆಂದು ಅವಳು ನಿರ್ಧರಿಸಲಿ. ಗೆಟ್ ದ ಲೀಕ್ ಇನ್ ದ ರೂಫ್ ಫಿಕ್ಸ್ಡ್, ಛಾವಣಿಯ ಸೋರಿಕೆಯನ್ನು ಸರಿಪಡಿಸಿ. ಆಯಿತಾ? ಇವೆಲ್ಲವೂ ಆದೇಶವಾಚಕಗಳು ಆಗಿದ್ದರಿಂದ ಎಲ್ಲದರ ಸಬ್ಜೆಕ್ಟ್ ಯು. ಯು ಮೇಕ್ ದೆಮ್ ವೇಟ್ ಔಟ್ಸೈಡ್,
ಯು ಹ್ಯಾವ್ ದ ರೂಮ್ ಕ್ಲೀನ್ಡ್ ಬೈ ನೂನ್, ಯು ಲೆಟ್ ಹರ್ ಡಿಸೈಡ್ ವಾಟ್ ಟು ಡೂ, ಯು ಗೆಟ್ ದ ಲೀಕ್ ಇನ್ ದ ರೂಫ್ ಫಿಕ್ಸ್ಡ್. ಈ ರೀತಿ ಸರಿನಾ? ಸೊ ಇದು ಒಂದು ಬಳಕೆ. ಅರ್ಥ ಆಯ್ತಾ? ಸೊ ಹೀಗೆ ನಾವು ಕಾಸಿಟಿವ್ ಕ್ರಿಯಾಪದಗಳನ್ನು ಬಳಸುತ್ತೇವೆ. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.